ಹಾಯ್ ಗಾಯ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಂತಾರ ಚಿತ್ರತಂಡಕ್ಕೆ ಆಗ್ತಿರುವಂಥ ದುರ್ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹೌದು ಗೈಸ್, ಸೊ ರೀಸೆಂಟಾಗಿ ಮತ್ತೆ ಒಂದು ನ್ಯೂಸ್ ಫುಲ್ ವೈರಲ್ ಆಗ್ತಾ ಇದೆ. ಸೊ ಏನಂತ ಅಂದರೆ, ಅದು ದಟ್ಟವಾದ ಡ್ಯಾಮಲ್ಲಿ ಚಿತ್ರವನ್ನು ಶೂಟಿಂಗ್ ಮಾಡಬೇಕಾದ್ರೆ ದೋಣಿ ಮುಳುಗ್ತಾ ಇತ್ತಂತೆ. ಸೊ ಆಗ ರಿಷಬ್ ಶೆಟ್ಟಿ ಸರ್ ಮತ್ತು ಅಲ್ಲಿ ನಡೆಸ್ತಾ ಇರುವಂಥ ಜನರು ಜಸ್ಟ್ ಅಲ್ಲಿ ಸರ್ವೈವ್ ಆಗ್ತಾರೆ. ಈ ಒಂದು ನ್ಯೂಸ್ ಎಲ್ಲ ಕಡೆ ವೈರಲ್ಲು ಆಗ್ತಾ ಇದೆ. ಸೊ ಯಾಕೆ ಈ ಚಿತ್ರತಂಡಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಒಂದು ಗೊತ್ತಿಲ್ಲ. ಸೊ ಹೌದು, ಸೊ ದೈವ ರಿಷಬ್ ಶೆಟ್ಟಿ ಅವ್ರ ಹತ್ರ ಹೇಳಿರೋ ರೀತಿಯೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ದೈವ ಹೇಳ್ದ ಹಾಗೆ, ಸೊ ಕಾಂತಾರ ಚಾಪ್ಟರ್ 2 ಚಿತ್ರತಂಡದಲ್ಲಿ ಮೂವಿನ ಶೂಟಿಂಗ್ನ ಮಾಡಬೇಕಾದ ಸಂದರ್ಭದಲ್ಲಿ ಏನಾದರೂ ಒಂದು ಅನಾಹುತಗಳು ಎದುರಾಗುತ್ತದೆ ಅಂತ ತಿಳಿಸಿದ್ರಂತೆ. ಹಾಗೆಯೇ ಸೊ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಅವರು ನದಿಯಲ್ಲಿ ಬಿದ್ದು ಯಾವ ರೀತಿ ಸಾವನ್ನಪ್ಪಿದ್ರು. ಸೊ ಹಾಗೆಯೇ ಇನ್ನೊಬ್ಬ ಕಲಾವಿದ ರೀಸೆಂಟಾಗಿ ಕೇರಳದಿಂದ ಬಂದಿರುವಂಥ ಒಬ್ಬ ಆರ್ಟಿಸ್ಟು ಸೊ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಸೊ ರೀಸೆಂಟಾಗಿ ಆಗಿರ್ಬೋದು, ಸೊ ಕಾಮಿಡಿ ಕಿಲಾಡಿಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥ ಪೂಜಾರಿ ಅವರು ಆಗಿರ್ಬೋದು, ಸೊ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸೊ ಯಾಕೆ ಈ ಒಂದು ಚಿತ್ರತಂಡಕ್ಕೆ ಈ ರೀತಿ ಆಗ್ತದೆ ಅಂತ ಒಂದು ಗೊತ್ತಿಲ್ಲ. ಸೊ ಕಾಂತಾರ ಚಾಪ್ಟರ್ 1 ಸಕ್ಸಸ್ಫುಲ್ ಆಗಿ ಎಷ್ಟು ಸದ್ದು ಮಾಡಿದೆ ಅಂತ ನಿಮಗೆ ಗೊತ್ತಿರ್ಬೋದು. ಹಾಗೆ ಸೊ ಕಾಂತಾರ ಚಾಪ್ಟರ್ 2 ಪ್ರಿಕ್ವೆಲ್ನ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ, ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆದ್ರೆ ಸೊ ತುಂಬ ಒಂದು ಬೇಸರ ಸಂಗತಿ ಅಂತಲೇ ಹೇಳ್ಬೋದು. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಸೊ ಸೀರಿಯಸ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಹೌದು, ಮತ್ತೆ ಒಂದು ಘಟನೆ ನಡೆದಿರೋದು. ಈ ಕಾಂತಾರ ಚಾಪ್ಟರ್ 2 ಶೂಟಿಂಗ್ ಮಾಡಬೇಕಾದ್ರೆ ಈ ಘಟನೆಗಳು ನಡೀತಿರೋದು. ಹೌದು, ಇದೇ ವರ್ಷ ಸೊ ಅಕ್ಟೋಬರ್ 2ನೇ ತಾರೀಕು ಚಿತ್ರ ರಿಲೀಸ್ ಆಗಬೇಕಾಗಿದೆ. ಸೊ ನೋಡೋಣ ಅದೇ ಡೇಟ್ಗೆ ರಿಲೀಸ್ ಮಾಡ್ತಾರೆ ಅಂತ. ಸೊ ಹೌದು, ಎಲ್ಲ ಹೋಪ್ಸ್ಗಳಂತೂ ಇಟ್ಕೊಂಡಿದ್ದಾರೆ, ಒಂದು ಅತ್ಯುತ್ತಮವಾದಂಥ ಒಂದು ಕಲೆಕ್ಷನ್ ಈ ಒಂದು ಚಿತ್ರ ಮಾಡುತ್ತೆ ಅಂತ. ಹಾಗೂ ಈ ಒಂದು ಘಟನೆ ಬಂದು ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಮಾಣಿ ಡ್ಯಾಮಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಯಾರಿಗೂ ಏನೂ ದೊಡ್ಡ ತೊಂದರೆ ಆಗದ ಹಾಗೆ ಎಲ್ಲರೂ ಸೇಫಾಗಿ ಸರ್ವೆ ಆಗಿದ್ದಾರೆ. ಹಾಗೆ ಸ್ವಲ್ಪ ಒಂದಷ್ಟು ಕಲಾವಿದರಿಗೆ ಒಂದು ಇಂಜುರಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಚಿತ್ರ ಶೂಟಿಂಗ್ನ ಸಂದರ್ಭದಲ್ಲಿ ಸೊ 3 ಸಾವುಗಳ ಆಗಿದೆ ಅಂತಲೇ ಹೇಳ್ಬೋದು. ಸೊ ಏನಕ್ಕೆ ಏನು ಈ ಒಂದು ರೀಸನ್, ಏನಾದರೂ ಕಾಂತಾರ ಚಿತ್ರ ಅಂದರೆ ದೈವದ ಒಂದು ಪ್ರತಿಕ್ರಿಯೆನ ಸೊ ಒಂದು ಅರ್ಥ ಆಗ್ತಾ ಇಲ್ಲ. ಸೊ ನೀವೇ ತಿಳಿಸಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಾವು ಹೇಳೋದಿಷ್ಟೇ, ಏನು ತೊಂದರೆ ಆಗದಿರೋ ಹಾಗೆ ಸೊ ಒಂದು ಒಳ್ಳೆಯ ರೀತಿಯಾಗಿ ಒಂದು ಶೂಟಿಂಗ್ನ ಮುಗಿಸಿ ಸೊ ಅವರು ಹೇಳಿರೋ ಒಂದು ಸಂದರ್ಭದಲ್ಲಿ ಮೂವಿನ ರಿಲೀಸ್ ಮಾಡಲಿ. ಸೊ ರಿಲೀಸ್ ಆಗಲಿ, ಒಂದು ಒಳ್ಳೆಯ ಸಕ್ಸಸ್ಸನ್ನು ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಏನು ಒಂದು ತೊಂದರೆ ಆಗದಿರೋ ಹಾಗೆ ಒಂದು ಚಿತ್ರ ಬರಲಿ, ಎಲ್ಲ ಒಂದು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಇಷ್ಟ ಆಗಿದೆ ಇವತ್ತಿನ ಒಂದು ವಿಡಿಯೋ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಕಂಟೆಂಟ್ಸ್ ಬರ್ತಾ ಹೋಗುತ್ತೆ ನಮ್ಮ ಒಂದು ಚಾನಲ್ನಲ್ಲಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ.